ನಮಸ್ಕಾರ ಆಚಾರ್ಯ. सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं धेजमम्नाजगेजं सदजमसदजेजं श्रीसहाजं भजेजम् अञ्जनासुनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति जं सूरजः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपडुतरे श्रीमद्भागवते महापुराणे द्वितीयस्कन्धे सप्तमाध्याये अद्य कथानुवादे सति किञ्चित् पूर्वकथानुवादः। ಇಲ್ಲಿಯವರೆಗೆ ಬ್ರಹ್ಮದೇವರು ತಾವು ಭಗವಂತನ ಮಹಿಮೆಯನ್ನು ವರ್ಣಿಸ್ತಾ ಇದ್ರು. ಭೂಮಿ ಮೇಲಿರುವಂತ ಕಣ ಕಣವನ್ನು ಯಾರಾದ್ರೂ ಒಬ್ಬ ಜ್ಞಾನಿ ಎಣಿಸ್ಬೋದಂತೆ, ತೊಂದ್ರೆ ಇಲ್ಲ. ಆದ್ರೆ ದೇವರ ಗುಣಗಳನ್ನ ಎಣಿಸ್ಲಿಕ್ಕೆ ಮಾತ್ರ ಯಾರಿಗೂ ಶಕ್ತಿ ಇಲ್ಲ. ಅಷ್ಟೇ ಅಲ್ಲ, ಅವನ ಸಾಮರ್ಥ್ಯ ಏನು ಅಂತ ನನಗೆ ಪರಿಚಯ ಆಗಿದೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಇದು ನಡೀತಾ ಇರೋದು 40 ಶ್ಲೋಕದ್ದು, ಅದರ ವಿವರಣೆ ಆಗ್ಬೇಕಾಗಿತ್ತು ಸ್ವಲ್ಪ. ಯಾಕೆಂದ್ರೆ ಈ ತ್ರಿವಿಕ್ರಮ ಅವತಾರ ಭಗವಂತ ಎತ್ತಿದಾಗ ಏನಾಯ್ತು? ಏನಿಲ್ಲ, ಅವ್ನು ಯಾವಾಗ ಕಾಲನ್ನ ಎತ್ತಿ ಎಲ್ಲಾ ಕಡೆ ವ್ಯಾಪ್ಸದ್ನಲ್ಲ ತ್ರಿವಿಕ್ರಮ ಅವತಾರದಲ್ಲಿ, ಸತ್ಯ ಲೋಕಕ್ಕೆ ಬಂದ್ ಬಡಿತು ಅವನ ಕಾಲು. ಸ್ವಲ್ಪ ಸ್ಪರ್ಶ ಆಯ್ತು. ಯಾಕಂದ್ರೆ ಇಡೀ ಸಮಗ್ರ ಭೂಮಂಡಲವನ್ನ, ಯಾವ ಮೇಲಿನ ಲೋಕಗಳು ಎಲ್ಲವನ್ನು ವ್ಯಾಪಿಸ್ಕೊಡ್ತು ಆ ತ್ರಿವಿಕ್ರಮನ ಪಾದ. ವ್ಯಾಪಿಸ್ಕೊಂಡಾಗ ಸತ್ಯಲೋಕಕ್ಕೆ ಸ್ಪರ್ಶ ಆಯ್ತು. ಆಚೆ ಈಚೆ ಸತ್ಯಲೋಕ ಬೀಳ್ಲಿಕ್ಕೆ ಶುರುವಾಯ್ತಂತೆ. ಸತ್ಯಲೋಕ ಆ ಬೀಳುವಂತ ಆ ಸತ್ಯಲೋಕವನ್ನ ಭಗವಂತನೇ ತಕ್ಷಣ ತಡದ್ನಂತೆ. ದೇವರ ಸಾಮರ್ಥ್ಯ ಎಷ್ಟು ಅಂದ್ರೆ ಸತ್ಯಲೋಕನೇ ನಡಗೋಗತ್ತೆ ಅಂತ. ಅದು ಸತ್ಯಲೋಕ ಅಷ್ಟೇ ಅಲ್ಲ ನಡಗಿದ್ದು, ಸತ್ಯಲೋಕ ನಡೆದ ಮೇಲೆ ಒಳಗಡೆ ಇರೋ ಬ್ರಹ್ಮದೇವರು ಹಾಗೆ ಕೂತಿರ್ಲಿಕ್ಕಾಗತ್ತ? ಬ್ರಹ್ಮದೇವರು ಒಂದು ಕ್ಷಣ ಬೀಳ್ಲಿಕ್ಕೆ ಹೋದ್ರಂತೆ, ತಕ್ಷಣ ಆ ಸತ್ಯಲೋಕವನ್ನ ದೇವರು ಹಾಗೆ ಸ್ತಂಭನ ಮಾಡಿ ತಡೆ ಹಿಡಿತಂತೆ ಅದನ್ನ. ಅಂದ್ರೆ ಅರ್ಥ, ದೇವರ ಪಾದದ ವೇಗ, ಆ ರಭಸ ಎಂಥ ಲೋಕವನ್ನು ಕೂಡ ಮುಳುಗಿಸ್ಬಿಡುತ್ತೆ. ಅಂಥದ್ರಲ್ಲಿ ಸತ್ಯಲೋಕನೂ ಏನಿಲ್ಲ ಅದರ ಮುಂದೆ. ಅಷ್ಟೇ ಅಲ್ಲ, ಆ ಸತ್ಯಲೋಕಕ್ಕೆ ಯಾಕೆ ದೇವರು ಕಾಲಿನ ಸ್ಪರ್ಶ ಮಾಡ್ದ ಅಂತ ಅನ್ನಿಸ್ಬೋದು. ಅದೇ ಎಲ್ಲವನ್ನು ವ್ಯಾಪಿಸ್ಕೊಂಡ್ಬೇಕಾದ್ರೆ ಎಲ್ಲ ಲೋಕಗಳ ಮೇಲೆ ಅವರ ವ್ಯಾಪ್ತಿ ಬೇಕು. ಆ ವ್ಯಾಪ್ತಿಗೋಸ್ಕರ ಒಮ್ಮೆ ಯಾವ್ದೋ ಒಂದು ಲೋಕದ ಸ್ಪರ್ಶ ಮಾಡಿದಾಗ ಪಕ್ಕದಲ್ಲಿದ್ದ ಸತ್ಯಲೋಕ, ಆ ರಭಸಕ್ಕೆ ಆ ಲೋಕ ನಡಗಿದ್ದಕ್ಕೆ ಇದು ನಡಗ್ಲಿಕ್ಕೆ ಶುರು ಆಯ್ತು. ಬ್ರಹ್ಮದೇವರು ಬೀಳ್ಲಿಕ್ಕೆ ಪ್ರಾರಂಭ ಆಯ್ತು ಬ್ರಹ್ಮದೇವರು ಕೂಡ. ಆಗ ಆ ಬ್ರಹ್ಮದೇವರನ್ನ ತಡೆ ಹಿಡಿದ ಪರಮಾತ್ಮ. ಅದನ್ನ ಬ್ರಹ್ಮದೇವರೇ ಸ್ವಯಂ ತಾವು ಹೇಳ್ತಾರೆ. ಯಹ ಸದನಾತ್, ಸತ್ಯಲೋಕ ಹೊರಟೋಯ್ತು ಅಂತ ನಾನು ಭಯದಿಂದ ಉರು ಕಂಪಮಾನಂ, ನಡುಕ್ತಾ ಇದ್ದೆ, ಬಹಳ ನಡುಕ. ಯಾವತ್ತು ನನಗ ಆ ನಡುಕ ಬಂದಿಲ್ಲ. ಅವತ್ತು ಪರಮಾತ್ಮ ಯಾವಾಗ ತ್ರಿವಿಕ್ರಮ ಅವತಾರದಲ್ಲಿ ಕಾಲನ್ನ ರಭಸದಿಂದ ಎತ್ತಿ ಸ್ಪರ್ಶ ಮಾಡಿದ್ನೋ, ಆಗ ನಡುಕ್ತಾ ಇದ್ದ ನನ್ನನ್ನು ನೋಡಿ ಪರಮಾತ್ಮ ಅಷ್ಟೇ ವೇಗದಿಂದ, ಎಷ್ಟು ವೇಗದಿಂದ ಆ ಲೋಕ ಚಲಿಸ್ತೋ ಅಷ್ಟೇ ವೇಗದಿಂದ ನಾನು ಸತ್ಯಲೋಕದಿಂದ ಬೀಳೋನು ನನ್ನನ್ನು ಭಗವಂತ ಅದೇ ವೇಗದಲ್ಲಿ ಕಾಪಾಡಿದ್ದಾರೆ. ಇಂಥ ಪರಮಾತ್ಮನ ಆ ವೈಭವ, ಆ ಶಕ್ತಿಯನ್ನ ವರ್ಣನೆ ಮಾಡ್ಲಿಕ್ಕೆ ಯಾವ ಕವಿಗೆ ಸಾಧ್ಯ, ಯಾವ ಜ್ಞಾನಿಗೂ ಸಾಧ್ಯ ಇಲ್ಲ ಅಂತ ಈ ಅರ್ಥವನ್ನ ಈ ಶ್ಲೋಕದಲ್ಲಿ ತಿಳಿಬೇಕು. ಇಷ್ಟಾಗಿ ಮುಂದೆ
ಭಗವಂತನ ಅಂತ್ಯ. ಅಂತ್ಯ ಅಂದ್ರೆ ಅವನ ನಾಶ ಅಂತ ಅರ್ಥ ಅಲ್ಲ. ದೇವರ ಅಂತ್ಯ ಅಂದ್ರೆ ಅವನ ಕೊನೆಗೆ ಅವನ ಮಹಿಮೆ ಎಷ್ಟಿದೆ ಅಂತ ತಿಳಿಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋ ವಿಷಯವನ್ನ ಈಗ ಹೇಳ್ತಾರೆ 41ನೇ ಶ್ಲೋಕ. ನಾಂತಂ ವಿದಾಮಿ ಅಹಮಮೇ ಮುನಯಃ ಪ್ರಜೇಶಾಃ ಮಾಯಾಬಲಸ್ಯ ಪುರುಷಸ್ಯ ಕುತೋ ಪರೇಯೇ. ಗಾಯನ್ ಗುಣಾನ್ ದಶಶತಾನನ ಆದಿದೇವಃ ಶೇಷೋಧುನಾಪಿ ಸಮವಸ್ಯತಿ ನಾಸ್ಯ ಪಾರಂ. ಬ್ರಹ್ಮದೇವರು ತಾವು ತಮ್ಮ ಸೋಲನ್ನ ಒಪ್ಕೊಂಡ್ ಬಿಡ್ತಾರೆ. ಯಾರು ಕೂಡ ಸೋಲನ್ನ ಒಪ್ಪಲ್ಲ. ನನಗಿಷ್ಟು ಗೊತ್ತಿದೆ, ನನಗ್ ಅದು ಗೊತ್ತಿದೆ, ಇದು ಗೊತ್ತಿದೆ ಅಂತ ಹೇಳ್ತಾರೆ ಎಲ್ರು. ಯಾಕೆ ಗೊತ್ತಿಲ್ಲ, ಎಲ್ಲ ತಿಳ್ಕೊಳ್ಬಹುದು ಅಂತ ಹೇಳ್ತಾರೆ. ಅದೇ ದೇವರ ವಿಷಯಕ್ಕೆ ಬಂದ್ರೆ ಲಕ್ಷ್ಮೀ ದೇವಿ ಆಗ್ಲಿ ಬ್ರಹ್ಮದೇವರಾಗ್ಲಿ ಎಲ್ಲ ತಲೆ ಬಾಗ್ಬಿಡ್ತಾರಂತೆ. ನಮ್ಗ್ ಗೊತ್ತಿಲ್ಲ, ಅಂತಂಬಿರಾಮಿ ದೇವರ ಕೊನೆ, ದೇವರ ಮಹಿಮೆ ಕೊನೆ ಇದೆಯಲ್ಲ ಅದ್ ನನಗ್ ಗೊತ್ತಿಲ್ಲ ಅಂತ ಬ್ರಹ್ಮದೇವರು ಒಪ್ಕೊಂಡ್ ಬಿಡ್ತಾರೆ. ನಾನಷ್ಟೇ ಅಲ್ಲ, ಈ ಮುಂದಿರುವಂತಹ ಮುನಿಗಳು, ನಾರದರೆ, ನೀವು, ಮಿಕ್ಕಿದ ಋಷಿಗಳು, ಪ್ರಜಾಪತಿಗಳು ಯಾರ್ಯಾರಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅಷ್ಟೇ ಯಾಕೆ, ನಾವು ತಿಳ್ಲಿಕ್ ಸಾಧ್ಯ ಇಲ್ಲ ಅಂತ ಅಷ್ಟೇ ಅಲ್ಲ, ಶೇಷದೇವರು ಭಗವಂತನ ಸ್ತೋತ್ರ ಮಾಡ್ಲಿಕ್ಕೆ ಅನೇಕ ಮುಖಗಳನ್ನ ಮಾಡ್ಕೊಂಡ್ರು. ಹೇಳ್ತಾರೆ 1000 ಮುಖ ಶೇಷದೇವರಿಗೆ, ದಶಶತ ಆನನ 10,100 ಮುಖ ಅಂದ್ರೆ 1000 ಮುಖ. ಈ 1000 ಅದಕ್ಕೆ ದಶಶತಾನನ ಅಂದಿರ. ದಶಾನನ ಅಂತ ಮಾಡ್ಕೊಳ್ಬೇಡಿ, ದಶಾನನ ಅಂದ್ರೆ ಅದು ರಾವಣ. ದಶಶತಾನನ 10,100 ಅಂತ ಆನನ ಅಂದ್ರೆ 10,000. ಆ 1000 ಮುಖದ ಶೇಷದೇವರು ತಾವು ಈಗಲೂ ಆದಿದೇವ ಅಂತ ಪ್ರಸಿದ್ಧ, ದೇವತೆಗಳಲ್ಲಿ ಮೊದಲಿಗ ಅಂತ ಪ್ರಸಿದ್ಧ ಶೇಷದೇವರು. ಅಂದ್ರೆ ಅವರ ಕೆಳಗಿನ ತಾರತಮ್ಯ, ಕೆಳಗೆ ಯಾರು ಬರ್ತಾರೆ ಕಕ್ಷೆಯಲ್ಲಿ ಅವರಿಗಿಂತ ಮೊದಲು ಶೇಷದೇವರು. ಅವರಂತೂ ಯಾವಾಗ್ಲೂ ಭಗವಂತನ ಗುಣವನ್ನ ಗಾನ ಮಾಡ್ತಾನೇ ಇದ್ದಾರೆ. ಅಷ್ಟು ಮುಖಗಳಿಂದ ಮಾಡಿದ್ರು ಈಗ್ಲೂ ಆ ದೇವರ ಮಹಿಮೆ ಕೊನೆ ತನಕ ಅವ್ರು ಹೋಗ್ತಾನೆ ಇಲ್ಲ. ಶೇಷದೇವರು ಸೋತಿದ್ದಾರೆ ಅಂತ ಇಷ್ಟು ಮಾತನ್ನ ಬ್ರಹ್ಮದೇವರು ಹೇಳ್ತಾ, ಮಾಯಾಬಲಸ್ಯ ಪುರುಷಸ್ಯ, ಯಾಕೆಂದ್ರೆ ನಮ್ಮ ಪುರುಷ ಅಂದ್ರೆ ಪರಮಾತ್ಮ. ಯಾಕೆ ಪುರುಷ ಅಂತ ಕರೀತಾರೆ ದೇವರಿಗೆ ಅಂದ್ರೆ, ಬಹಳವಾದ ಫಲಗಳನ್ನ, ಅಭೀಷ್ಟಗಳನ್ನ ಕೊಡೋವರಿಗೆ ಪುರುಷ ಅಂತ ಕರೀತಾರೆ. ಎಲ್ಲರನ್ನು ಪುರುಷ ಅಂತ ಕರೆಯೋ ಹಾಗೆ ಇಲ್ಲ. ಯಾಕೆ, ಯಾರು ಭಕ್ತರ ಬೇಡವಂತ, ಇನ್ನೊಬ್ರು ಬೇಡವಂತ ಫಲಗಳನ್ನ ಯಾರು ಬೇಕಾದ್ರೆ ಬೆಳ್ಳಿ ನಾನು ಕೊಡ್ತೀನಿ ಅಂತ ಬಂದು ಕೊಡ್ತಾನಲ್ಲ ಅವನು ಪುರುಷ ಅಂತ ಪುರು ಅಂದ್ರೆ ಬಹಳವಾದ ಫಲವನ್ನ ಕೊಡೋವನಿಗೆ ಪುರುಷ ಅಂತ ಕರೀತಾರೆ. ಅದು ದೇವರೊಪ್ಪೆ. ಅವನ ಮಾಯಾಬಲ ದೊಡ್ಡದು, ಅವನ ಇಚ್ಛೆ ಹೇಗಿದೆಯೋ ಗೊತ್ತಾಗಲ್ಲ. ಅವನ ಇಚ್ಛೆ ಅದಕ್ಕೆ ಶಕ್ತಿ ಅಷ್ಟು, ಅವ್ನು ಬಯಸದ ಸಾಕು ಅಷ್ಟೇ, ಅವನ್ ಏನ್ ಮಾಡ್ಬೇಕಾಗಿದ್ದಿಲ್ಲ, ಅನ್ಕೊಂಡ್ರೆ ಸಾಕಂತೆ. ಅಂಥ ದೇವರ ಕೊನೆಯನ್ನ ನನಗೂ ನಾನೂ ತಿಳಿದಿಲ್ಲ, ಈ ಋಷಿಗಳು ತಿಳಿದಿಲ್ಲ, ಬೇರೆಯವರು ಇತ್ತೀಚಿನವ್ರು ನನಗಿಂತ ಕೆಳಗುರ ಆಗ್ಲಿ ಯಾರು ತಿಳ್ಕೊಂಡಿಲ್ಲ. ಯಾಕೆ ಇಷ್ಟ್ಯಾಕೆ ಶೇಷ ದೇವರಿಗೂ ಗೊತ್ತಾಗ್ಲಿಲ್ಲ, ಅಷ್ಟು ಮುಖ ಇಟ್ಕೊಂಡಿದ್ರು, ಅವ್ರಿಗೂ ಇನ್ನೂ ಕೂಡ ದೇವರ ಮಹಿಮೆಯ ಕೊನೆಯಲ್ಲಿ ಅನ್ನೋದ್ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಷ್ಟಾದ್ಮೇಲೆ ಇಲ್ಲಿ ಟಿಪ್ಪಣಿಗಳಲ್ಲಿ ಒಂದು ಪ್ರಶ್ನೆ ಮಾಡ್ಕೊಡ್ತಾರೆ. ವಿಜಯಧ್ವಜ ತೀರ್ಥರು ಪ್ರಶ್ನೆ ಮಾಡಿ ಉತ್ತರ ಕೊಡ್ತಾರೆ. ಅಲ್ಲ, ಬ್ರಹ್ಮದೇವರು ತಾವೇ ದೊಡ್ಡವ್ರು ತಾನೆ, ಶೇಷದೇವರಿಗಿಂತ ಅವರೇ ದೊಡ್ಡವರು. ಅಂಥದ್ದಲ್ಲಿ ಇಷ್ಟೇ ಯಾಕೆ ಶೇಷದೇವರಿಗೂ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಅದೇನ್ ಶೇಷದೇವರಿಗೆ ಏನಕ್ಕೆ ಮಹತ್ವ? ಬ್ರಹ್ಮದೇವರೇ ಸ್ವಯಂ ಅವರೇ ತಿಳಿದಿಲ್ಲ ಅಂದ್ಮೇಲೆ ಮಿಕ್ಕಿದವ್ರ ಕಥೆ ಏನು, ಯಾರಿಗೂ ಆಗಲ್ಲ. ಅದ್ರಲ್ಲಿ ಶೇಷದೇವರು ಬಂದ್ಬಿಡ್ತಾರೆ. ಆದ್ರೆ ಯಾಕೆ ಅದನ್ನ ತಗೊಂಡ್ರು ಅಂದ್ರೆ, ಇದರಿಂದ ಭ್ರಮೆ ಬರ್ಲಿಕ್ಕೂ ಅವಕಾಶ ಇದೆ. ಬ್ರಹ್ಮದೇವರಿಗಿಂತ ಜಾಸ್ತಿ ಶೇಷದೇವರು ತಿಳ್ಕೊಂಡಿದಾರೋ ಏನೋ ಅಂತ. ಯಾಕಂದ್ರೆ ನಾನ್ ತಿಳಿದಿಲ್ಲ, ಮುನಿಗಳು ತಿಳಿದಿಲ್ಲ, ನಾರದರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಯಾಕೆ ಶೇಷದೇವರಿಗೆ ಗೊತ್ತಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ ಅಂದ್ರೆ, ಹಾಗಾದ್ರೆ ಬ್ರಹ್ಮದೇವರಿಗಿಂತ ಶೇಷದೇವರು ಸ್ವಲ್ಪ ಮೇಲಕ್ಕಿದಾರ ಅಂತ. ಯಾಕಂದ್ರೆ ನಮಗ್ ಗೊತ್ತಿಲ್ಲ ಅಷ್ಟೇ ಅಲ್ಲ, ಇವ್ರಿಗೂ ಗೊತ್ತಿಲ್ಲ ಅಂತ ಯಾರ್ದಾರು ಇನ್ನೊಬ್ರ ಹೆಸರು ಹೇಳಿದ್ರೆ ಸ್ವಲ್ಪ ಅವ್ರಿಗಿಂತ ಅವ್ರ ಹೆಚ್ಚಿನವರು ಆದ್ರಿಂದ ಹೇಳ್ತಾ ಇದಾರೆ ಅಂತ. ಈ ಬ್ರಹ್ಮದೇವರು ಅಯ್ಯೋ ನನ್ಗೇನು ಲಕ್ಷ್ಮೀ ದೇವಿಗೂ ಗೊತ್ತಿಲ್ಲ ಅಂದ್ರೆ ಅದು ಬೇರೆ ಮಾತು. ಆದ್ರೆ ಶೇಷದೇವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದ್ರ ಅಭಿಪ್ರಾಯನು ಅಂದ್ರೆ, ಆ 1000 ಮುಖ ಅದಕ್ಕೋಸ್ಕರ ಪಾಪ ಇಟ್ಕೊಂಡಿದಾರಲ್ಲ.
ಇವರು ಚತುರ್ಮುಖ, 4 ಮುಖ ಚತುರ್ಮುಖ ಬ್ರಹ್ಮದೇವರಿಗೆ. 1000 ಮುಖ ತಗೊಂಡ್ರು ಅವ್ರಿಗೆ ಆಗ್ತಾ ಇಲ್ಲ ಅಂತ ಈ ಅಭಿಪ್ರಾಯದಲ್ಲಿ ಹೇಳಿದ್ರ ಅಂದ್ರೆ ಅದು ಹಾಗಲ್ವಂತೆ. ಇಲ್ಲಿ ಚತುರ್ಮುಖ ಬ್ರಹ್ಮನಿಗಿಂತ ವಸ್ತುತಃ ಶೇಷದೇವ್ ಚಿಕ್ಕವ್ರೆ, ಅದೇನಿಲ್ಲ. ಆ ಚಿಕ್ಕವರು ಅನ್ನೋದನ್ನ ತಿಳಿಸ್ತಾ ಇದಾರಂತೆ ಬ್ರಹ್ಮದೇವ್. ಹೇಗೆ? ನ ಅಂತಂ ವಿಧಾಮಿ. ವಿಧಾಮಿ ಅಂತ ಸಂಸ್ಕೃತದಲ್ಲಿ ಪ್ರಯೋಗ ಮಾಡೋ ಹಾಗಿಲ್ಲ. ಸಂಸ್ಕೃತದಲ್ಲಿ ವೇದ್ಮಿ ಅಂತ ಆಗತ್ತೆ, ವಿಧಾಮಿ ಅಂತ ಆಗಲ್ಲ. ವೇದ್ಮಿ ಅಂತ ಆಗ್ಬೇಕು ಕ್ರಿಯಾಪದ. ವಿಧಾಮಿಯಿಂದ ಏನು? ತಿಳ್ಕೊಂಡಿರೋದು. ನ ವಿಧಾಮಿಯಿಂದ ತಿಳಿದೇ ಇರೋದು. ವೇದ್ಮಿ ಅಂತ ತಿಳ್ಕೊಂಡಿರೋರು. ವೇದ್ಮಿ ಅಂತ ಆಗ್ಬೇಕು. ವಿಧಾಮಿ ಅಂತ ಯಾಕೆ ಚತುರ್ಮುಖ ಬ್ರಹ್ಮದೇವರು ಬಳಸಿದ್ದಾರೆ ಅಂದ್ರೆ, ಈ ಮಾತನ್ನ ಬಳಸಿದ್ರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಚತುರ್ಮುಖ ಬ್ರಹ್ಮದೇವರ ಮಾತಿನಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸವಾಗಿದೆ. ಏನ್ ವ್ಯತ್ಯಾಸ? ಶೇಷದೇವರು ಕಡಿಮೆಯವರಾದ್ರು ಅವರಿಗಿಂತ 1000 ಮುಖ ಅದಕ್ಕೋಸ್ಕರ ಹೊತ್ಕೊಂಡಿದ್ರಲ್ಲ, ಅಷ್ಟಾದ್ರೂ ನೋಡಿ ಶೇಷನಿಗೂ ಆಗ್ಲಿಲ್ಲ ಅಂತ ಬೇರೆ ಮುನಿಗಳಿಗೆ ದೇವತೆಗಳನ್ನ ಕುರಿತು ಮಾತು ಹೇಳ್ತಾ ಇರೋದಷ್ಟೇ ಹೊರತು ತಮಗಿಂತ ಶೇಷದೇವರು ದೊಡ್ಡವರು ಅನ್ನೋ ಅರ್ಥದಲ್ಲಿ ಅವ್ರು ಇಲ್ಲಿ ಮಾತಾಡ್ಲೇ ಇಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಶೇಷ ಅಂತ ಒಂದು ಶಬ್ದ ಬಂತು. ಶೇಷ ಅಂದ್ರೆ ಉಳಿದಿರೋರು ಶೇಷ ಅಂತ ಅರ್ಥ. ಈಗ ಎಲ್ಲ ಶಿಷ್ಟ ಉಚ್ಚಿಷ್ಟ ಅಂತೀವಲ್ಲ, ಉಚ್ಚಿಷ್ಟ, ಶಿಷ್ಟ, ಶೇಷ, ಶೇಷ ಪೂರಣೆ, ಇದೆಲ್ಲ ಒಂದೇ ಶಬ್ದ. ಶೇಷ ಅಂದ್ರೆ ಉಳಿದದ್ದನ್ನ ಪೂರೈಸ್ಕೊಳ್ಬೇಕು ಅಂತ. ಹಾಗೆ ಇಲ್ಲಿ ಶೇಷನಿಗೂ ಗೊತ್ತಿಲ್ಲ ಅಂತಂದ್ರೆ ಯಾವ ಶೇಷ? ವಸ್ತುತಃ ಶೇಷ ಅನ್ನೋ ಶಬ್ದಕ್ಕೆ ವೈಜಯಂತಿ ಕೋಶ ಅಂತ ಇದೆ. ಈಗ ಅಮರಕೋಶ, ಡಿಕ್ಷನರಿಗಳೆಲ್ಲ ಇರ್ತದೆ, ವೈಜಯಂತಿ ಕೋಶ, ಈಗ ಅನೇಕ ಸಂಸ್ಕೃತ ಕೋಶಗಳಿದೆ. ಆ ಕೋಶಗಳಲ್ಲಿ ಶಬ್ದಗಳಿಗೆ ಅರ್ಥ ಬಿಡಿಸ್ತಾ ಹೋಗ್ತಾರೆ. ಅದ್ರಲ್ಲಿ ಶೇಷ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಹೇಳಿದ್ದಾರೆ ಅಂದ್ರೆ, ಮಾಲ್ಯಾಕ್ಷತಾದಿದಾನೆ ಅಂತ ಇಲ್ಲಿ ವಿಜಯಧ್ವಜ ತೀರ್ಥರು ಬಿಡಿಸ್ತಾರೆ. ಇದಕ್ಕೆ ಅರ್ಥ ಇಷ್ಟು: ಈ ಹಾರ, ಅಕ್ಷತೆ ಇದನ್ನೆಲ್ಲ ಕೊಡೋರು ಅಂತ ಅರ್ಥ. ಅಂದ್ರೆ ಅರ್ಥ, ಅಕ್ಷತೆಗಳನ್ನ ಹಾಕಿ ಆಶೀರ್ವಚನ ಮಾಡೋರು ಯಾರಿರ್ತಾರಲ್ಲ ಅವರಿಗೆ ಶೇಷ ಅಂತ ಕರೀತಾರೆ, ಅಕ್ಷತೆ ಕಾಳನ್ನ ಹಾಕಿ. ಹಾಗಾದ್ರೆ ಆ ಶೇಷನ ಬಗ್ಗೆ ಇಲ್ಲಿ ಯಾಕೆ ಹೇಳ್ಬೇಕು? ಈಗ ಸಂಬಂಧ ಏನು ಅಂದ್ರೆ, ಆ ಶೇಷ ಅಲ್ಲ, ದಶಶತ ಆನನ, ಸಹಸ್ರ ಮುಖ ಇರೋನು ಅಂತ. ಸಹಸ್ರ ಮುಖ ಇರುವಂತಹ ಶೇಷ ಅಂದ್ರೆ ಅದು ಆ ಶೇಷದೇವರೇ ಆಗ್ಬೇಕು. ಅಂದ್ರೆ ವಿಷ್ಣುವಿನ ಹಾಸಿಗೆಯಾಗಿ ಯಾವ ಶೇಷದೇವರಿದ್ದಾರೆ ಅವರೇ ಅಂತ. ಅದರಲ್ಲೂ ಯಾರೋ ಒಬ್ಬ ನಾಗಗಳಲ್ಲಿ ಒಬ್ಬ ಅಂತಲ್ಲ, ಮುಖ್ಯ ಶೇಷ ಯಾರಿದ್ದಾರೆ, ಇಡೀ ಭೂಮಂಡಲವನ್ನ ಹೊತ್ತಿಕೊಂಡ ಶೇಷ ತನ್ನ ಹೆಡೆಯಲ್ಲಿ, ಅಂಥ ಶೇಷನಿಗೆ ಭಗವಂತನ ಮಹಿಮೆಯ ಕೊನೆಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇಷ್ಟು ಈ ಭಾಗವತದ ಪದ್ಯದ ಅರ್ಥ. ಇದರಲ್ಲಿ ಇನ್ನೊಂದು ಸ್ವಾರಸ್ಯವನ್ನ ಮಧ್ವಾಚಾರ್ಯರು ಈ ಭಾಗವತದ ಪದ್ಯದಲ್ಲಿ ವಿವರಣೆ ಮಾಡ್ತಾರೆ. ಏನು? ವಿದುರ್ನಾಂತಂ ಅನಂತತ್ವ. ಅಲ್ಲ, ಇಲ್ಲಿ ನೀವೇನ್ ಹೇಳ್ತಾ ಇದ್ದೀರಿ? ದೇವರಿಗೆ ಕೊನೆ ಇಲ್ಲ, ದೇವರ ಮಹಿಮೆಗೆ ಕೊನೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ದೇವರ ಮಹಿಮೆ ಕೊನೆ ಇದೆಯಾ? ಹಾಗಾದ್ರೆ ಇದ್ರೂ ಗೊತ್ತಾಗ್ತಾ ಇಲ್ವೋ ಅಥವಾ ಇಲ್ವೇ ಇಲ್ವೋ ದೇವರ ಮಹಿಮೆ ಕೊನೆ? ಇಷ್ಟು ಬೇಕು ಪ್ರಶ್ನೆ. ಸಾಮಾನ್ಯವಾಗಿ ನಮ್ಗೆ ಏನ್ ಅನ್ಕೊಳ್ತೀವಿ, ದೇವರಿಗೆ ಮಹಿಮೆ ಕೊನೆ ಇದೆ, ಆದ್ರೆ ಅದನ್ನ ಲಕ್ಷ್ಮೀ ದೇವಿಗಾಗ್ಲಿ, ಬ್ರಹ್ಮದೇವರಿಗಾಗ್ಲಿ, ಬೇರೆ ದೇವತೆಗಳಿಗಾಗ್ಲಿ ತಿಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ದೇವರ ಮಹಿಮೆ ಇದೆ, ಕೊನೆ ಇದೆ ಅದಕ್ಕೆ. ಯಾಕಂದ್ರೆ ಒಂದಕ್ಕೂ ಮಿತಿ ಇಲ್ಲ ಅಂತ ಹೇಳೋದು, ಮಿತಿ ಇರುತ್ತೆ. ದೇವರ ಮಹಿಮೆಗೂ ಒಂದು ಮಿತಿ ಇರುತ್ತೆ. ಆದ್ರೆ ಯಾವ ದೇವತೆಗಳಿಗೂ ಅದನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇಷ್ಟರ್ಥನ ಅಂದ್ರೆ ಅದಕ್ಕೆ ಮಧ್ವಾಚಾರ್ಯರಂತಾರೆ. ಮಧ್ವಾಚಾರ್ಯಂದ್ರೆ ವಾಯುದೇವರು, ಬ್ರಹ್ಮದೇವರ ಅಭಿಪ್ರಾಯ ಅವ್ರಿಗೂ ಗೊತ್ತು. ಅವರೇನ್ ಹೇಳ್ತಾ ಇದ್ದಾರೆ? ವಿದುರ್ ನಾಂತಂ ಅನಂತತ್ವ. ಭಗವಂತನ ಮಹಿಮೆ ಯಾಕೆ ತಿಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ? ಕೊನೆ ಮಹಿಮೆ ಎಷ್ಟವರೆಗಿದೆ ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದು ಕೊನೆನೇ ಇಲ್ಲ. ಆದ್ರಿಂದಲೇ ಸಮಸ್ಯೆ. ಕೊನೆ ಇದ್ರೆ ತಾನೇ ತಿಳ್ಕೊಳ್ಳೋದು, ಕೊನೆನೇ ಇಲ್ದೇ ಇದ್ರೆ ಹಿಂಗ್ ತಿಳಿಯೋದು ಹೇಗೆ? ಅದು ಇಲ್ಲ ಅಂತ ಅರ್ಥ. ವೇದ ರಾಶಿ ಎಷ್ಟು? ಇಷ್ಟಿದೆ ಇಲ್ಲ. ವೇದರಾಶಿಗೂ ಕೂಡ ಆ ಕೊನೆ ಅನ್ನೋದು ಇಲ್ವೇ ಇಲ್ಲ. ಅನಂತ ಅವೈ ವೇದ. ಆದ್ರೆ ವೇದಕ್ಕೆ ಹೇಳ್ತಾರೆ ಅನಂತ ವೇದಗಳು ಭಗವಂತನ ಗೊತ್ತು ಅಂತ ಹೇಳ್ತಾರೆ. ಅಂದ್ರೆ ಒಂದು ಮಿತಿ ಬಂದ್ಬಿಡತ್ತೆ ವೇದಕ್ಕಾದ್ರು. ಆದ್ರೆ ಭಗವಂತನಿಗೆ ಮಾತ್ರ ಎಂದಿಗೂ ಮಿತಿ ಇಲ್ಲ, ಅವನ ಮಹಿಮೆಗೆ ಮಿತಿ ಇಲ್ಲ. ಅದನ್ನ ಅನಂತತ್ವಾತ್ ವಿದುರ್ನಾಂತಂ ಅಂತ ಮಧ್ವಾಚಾರ್ಯರು ಬಹಳ ಗಂಭೀರವಾಗಿ ಪದ ಹಾಕ್ತಾರೆ. ಯಾಕೆ ಬರೀತಾರೆ ಅಂತ ಎಷ್ಟೋ ಬಾರಿ ಗೊತ್ತೇ ಆಗಲ್ಲ. ಮಧ್ವಾಚಾರ್ಯರ ಮೂಲ ವಾಕ್ಯ ಹಾಗೆ ಓದಿದ್ರೆ ಏನ್ ಅರ್ಥ ಹೇಳ್ತಾ ಇದಾರೆ, ಯಾಕೆ ಇಷ್ಟೇ ಬರದ್ರು ಅಂತ ನೋಡಿ. ವಿದುಹುನಾಂತ, ಅಂತ್ಯವನ್ನ, ದೇವರ ಮಹಿಮೆಯ ಕೊನೆಯನ್ನ ತಿಳಿಯಲ್ಲ. ಯಾಕೆ? ಅನಂತ ಆದ್ರಿಂದ. ಇದು ಏನ್ ಅರ್ಥ? ಇದಕ್ಕೆ ಸ್ವಾರಸ್ಯ ಗೊತ್ತಾಗಲ್ಲ. ಅದನ್ನ ಟಿಪ್ಪಣಿಕಾರರು, ವಿಜಯಧ್ವಜ ತೀರ್ಥರು ಯಾದುಪತ್ಯ ಟಿಪ್ಪಣಿಯಲ್ಲಿ ಎಲ್ಲ ಬಿಡಿಸಿದ್ದಾರೆ. ಅದರಲ್ಲಿ ಯಾದುಪತ್ಯ ಟಿಪ್ಪಣಿಲಿ ಅಭಿಪ್ರಾಯ ಬಿಡಿಸ್ತಾರೆ. ವಿದ್ಯಮಾನಮಪಿ ಅಂತಂನ ವಿದುಹು. ಅವನ ಮಹಿಮೆಗೆ ಅಂತ್ಯ ಇದೆ ಅಂತ ತಿಳಿದವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೇಡಿ. ಯಾಕೆಂದ್ರೆ ಈಗಾಗ್ಲೇ ಹಿಂದಕ್ಕೆ ಹೇಳಿದ್ರಿ, ಮಾಯಾಬಲಸ್ಯ ಪುರುಷಸ್ಯ. ಅಷ್ಟೇ ಅಲ್ಲ, ಹಿಂದಕ್ಕೆಲ್ಲ ಹೇಳ್ತಾ ವಿಷ್ಣೋರ್ನು ವೀರ್ಯ ಗಣನಾಂ ಕಥಮೋರ್ಹತೀಯ.
ಅದಕ್ಕೆ ಆನಂತ್ಯ ತುಂಬಾ ಭಗವಂತನ ಮಹಿಮೆಗೆ. ಅದಕ್ಕೆ ಅಂತ್ಯ ಇಲ್ಲ ಅಂತಂದ್ರಿ. ಈಗ ತಾನೇ ಮತ್ತೆ ಅಂತ್ಯ ಇದ್ದು ತಿಳಿತಾ ಇಲ್ಲ ಅಂದ್ರೆ ಹಿಂದೆ ಹೇಳಿದ ವಿಷಯಗಳಿಗೆ ಈಗ ಹೇಳಂತ ವಿಷಯಕ್ಕೆ ವಿರೋಧ ಬರುತ್ತೆ, ಮಾತು ಸರಿ ಇಲ್ಲ. ಹಾಗಾದ್ರೆ ಮುಂದಿನ ಭಾಗವತದ ಮಾತಿಗೆ ಈಗ ಹೇಳ್ತಾ ಇರೋ ಭಾಗವತದ ಮಾತಿಗೆ ವಿರೋಧ ಬರುತ್ತೆ. ಏನಕ್ಕೆ ವಿರೋಧ ಅಂದ್ರೆ ಹಿಂದೆ ಭಾಗವತದಲ್ಲಿ ದೇವರ ಮಹಿಮೆ ಕೊನೆ ಇಲ್ಲ ಅಂತಂದ್ರು, ಈಗ ಕೊನೆ ಇದ್ದು ತಿಳಿಲಿಕ್ಕೆ ಆಗ್ತಾ ಇಲ್ಲ ಅಂತ ಅಷ್ಟೇ ಅಂತ. ಅವಾಗ ಸರಿ ಹೋಗಲ್ವಲ್ಲ. ಆದ್ರಿಂದ ಈ ರೀತಿ ಹೇಳಿದಾಗ ಯಾವುದೇ ವಿರೋಧವೂ ಕೂಡ ಇಲ್ಲ ಅಂತ ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇದಾದ್ಮೇಲೆ ಆದಿದೇವ ಅಂತ ಹೇಳಿದ್ದಾರೆ. ಆದಿದೇವ ಅಂದ್ರೆ ಮೊದಲನೇ ದೇವ. ಅಂದ್ರೆ ಬೇರೆಯವರೆಲ್ಲ ಗಾನ ಮಾಡ್ತಾರೆ, ಭಗವಂತನ ಬಗ್ಗೆ ಸ್ತೋತ್ರ ಮಾಡ್ತಾರೆ, ಅನೇಕ ಮುಖಗಳನ್ನು ಹೊತ್ಕೊಳ್ತಾರೆ, ಅನೇಕ ರೂಪ ತಗೊಳ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ವಿಶೇಷ ಶೇಷದೇವರಿಗೆ, ಯಾಕೆಂದ್ರೆ ಅಷ್ಟು 1000 ಮುಖ ಅವರೇ ಹೊತ್ಕೊಂಡಿರೋದು. ಅಷ್ಟ ಹೊತ್ಕೊಂಡಿರೋದು ಉದ್ದೇಶ ನೋಡಿ. ಈ ಒಂದೊಂದು ಮುಖದಿಂದ ಸ್ತೋತ್ರ ಮಾಡೋದೇ ಕಷ್ಟ. ಇವರು 1000 ಮುಖ ತಗೊಂಡು 1000 ಮುಖ ತಗೊಂಡು ಎಲ್ಲಾ ಮುಖಗಳಿಂದ ದೇವರು ಸ್ತೋತ್ರ ಮಾಡ್ಲಿಕ್ಕೆ ಅಂತಾನೆ ವಿನಿಯೋಗ, ಸದ್ವಿನಿಯೋಗ. ಅದನ್ನ ನಮ್ಮ ಮುಖ ಯಾವತ್ತೂ ಸ್ತೋತ್ರ ಮಾಡ್ಲಿಕ್ಕೆ ಇರ್ಬೇಕು. ಶೇಷದೇವರು ಅದಕ್ಕೋಸ್ಕರ ದೇವರ ಸ್ತೋತ್ರ ಮಾಡ್ಲಿಕ್ಕೆ ಅಂತಾನೆ ಅಷ್ಟು ಮುಖ ತಗೊಂಡಿದ್ದಾರೆ. ಇಷ್ಟಿದ್ರೂ ಆಗ್ತಾ ಇಲ್ಲ ಅಂದ್ರೆ ಭಗವಂತನ ಮಹಿಮೆ ಎಷ್ಟು ದೊಡ್ಡದು ಅಂತ ಅದನ್ನ ತಿಳಿಸ್ಲಿಕ್ಕೆ ಇಷ್ಟು ವಿಷಯ ಹೇಳಿ ಮುಂದಕ್ಕೆ. ಹಾಗಾದ್ರೆ ನಮಗ್ ಪ್ರಶ್ನೆ ಬಂತೀಗ, ಈಗ ನಿಮಗೆ ಯಾರು ಹಾಗಾದ್ರೆ ತಿಳಿಲಿಕ್ಕೆ ಆಗಲ್ಲ ದೇವ್ರ ಬಗ್ಗೆ ಅಂತ ಹೇಳಿದ್ವಿ. ಯಾರು ತಿಳಿಲಿಕ್ಕಾಗಲ್ಲ, ಯಾರಿಗೂ ದೇವ್ರ ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ ಪುರುಷಾರ್ಥವನ್ನು ಪಡೆಯೋದು ಹೇಗೆ? ಎಲ್ಲ ಫಲ ಬೇಕಲ್ಲ, ಒಳ್ಳೇದಾಗೋದು ಹೇಗೆ? ಮೋಕ್ಷ ಹೇಗ್ ಸಿಗತ್ತೆ? ಯಾಕಂದ್ರೆ ಅದು ತಿಳ್ಕೊಂಡ್ರೆ ಮೋಕ್ಷ, ದೇವ್ರ ಬಗ್ಗೆ ತಿಳಿಲಿಕ್ ಆಗಲ್ಲ ಅಂತ ಹೇಳ್ತೀರಿ. ಮತ್ ಯಾವ ಅಧಿಕಾರಿಗಳಿಗೆ ಮೋಕ್ಷ ಆಗ್ಬೇಕು? ಅಂತವ್ರು ಯಾರು ಇದಾರ ದೇವರ ಬಗ್ಗೆ ಪೂರ್ಣ ತಿಳಿದಿರೋರು? ಖಂಡಿತ ಯಾರಿಲ್ಲ. ಬ್ರಹ್ಮದೇವರೇ ತಾವೇ ಸ್ವಯಂ ಪ್ರಮಾಣ ಆ ವಿಷಯದಲ್ಲಿ. ಹಾಗಾದ್ರೆ ಮೋಕ್ಷ ಹೇಗೆ ಅಂದ್ರೆ ಅದು ಭಗವಂತನ ಅನುಗ್ರಹ ಆಗತ್ತಂತೆ. ಪೂರ್ಣ ಅಂತೂ ಜೀವನದಲ್ಲಿ ತಿಳಿಯಕ್ ಆಗಲ್ಲ, ಆದರೆ ಭಗವಂತನ ಪ್ರಸಾದದಿಂದ ಮೋಕ್ಷ ಕೆಲವರಿಗೆ ಸಿಗತ್ತೆ ಅಂತ ಹೇಳಿ ಅದನ್ನ ಹೇಳಲಿಕ್ಕೆ ಈಗ 42ನೇ ಶ್ಲೋಕ. ಯೇಷಾಂ ಸ ಏವ ಭಗವಾನ್ ದಯಯೇದನಂತಃ ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ವ್ಯಲೀಕಂ ತೇ ವೈ ವಿದಂತಿ ಅತಿತರಂತಿ ಚ ದೇವ ಮಾಯಾ ನೈಷಾಂ ಮಮಾಹಮಿತಿ ಧೀಶ್ವಸೃಗಾಲ ಭಕ್ಷ್ಯೇ. ಈ ಶ್ಲೋಕದಲ್ಲಿ ಭಗವಂತನ ಮಹಿಮೆಯನ್ನ ಮತ್ತೆ ತಿಳಿಸ್ತಾ, ದೇವರ ಬಗ್ಗೆ ಯಾರು ತಿಳ್ಕೊಳ್ಳಿಕ್ ಸಾಧ್ಯ, ಯಾರಿಗೆ ಅವನ ಅನುಗ್ರಹ ಮಾಡ್ತಾನೆ ಅಂದಾಗ, ಯೇಷಾಂ ಯಾವ ಭಕ್ತರಿಗೆ ದೇವ್ರೇ ದಯೆ ತೋರಿಸಿ ಆಯ್ತು ಇವ್ನಿಗೆ ಅನುಗ್ರಹ ಮಾಡ್ತೇನೆ ಅಂತ ಬರ್ತಾನೋ ಅಂಥವ್ರಿಗೆ ಮಾತ್ರ ದೇವರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳಿಕ್ಕಾಗತ್ತೆ, ಅವನ ಅನುಗ್ರಹ ಆಗತ್ತೆ. ಅವನಿಗೆ ಮನಸ್ಸು ಬರ್ಲಿಲ್ವಾ, ಖಂಡಿತ ಆಗಲ್ಲ. ಅವನ ಬಗ್ಗೆ ತಿಳಿಲಿಕ್ಕೆ ಯೋಗ್ಯತೆ ತಕ್ಕಾಗೂ ಆಗಲ್ಲ. ಅವನ ಅನುಗ್ರಹ ಅಂತೂ ದೂರ ತೋಪಾಸ್ತ, ಅದ್ ಎಂದಿಗೂ ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಯೇಷಾಂ ಯಾವ ಭಕ್ತರಿಗೆ ಸಯೇವ ಭಗವಾನ್ ದಯಯೇತ್ ಅಂತ ಹೇಳ್ತಾರೆ. ದಯಯೇತ್ ಅಂದ್ರೆ ದಯೆ ಮಾಡೋದು ಅಂತ. ಯಾರ ಮೇಲೆ ದಯೆ ತೋರಿಸ್ತಾನೋ ಆ ಭಗವಂತ, ಅನಂತ ಅಂತ್ಯ ಇಲ್ಲದೆ ಇರುವಂತಹ ಭಗವಂತ, ಅಂಥವ್ರು ಮಾತ್ರ ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಅದು ಹೇಗಿರ್ಬೇಕ ಆ ಭಕ್ತ, ಆ ಭಕ್ತನ ಲಕ್ಷಣ ಹೇಳ್ತಾರೆ. ಎಂಥ ಭಕ್ತನಾದ್ರೆ ದೇವರು ಅವನಿಗೆ ಒಲಿತಾನೆ ಅಂದ್ರೆ ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ವ್ಯಲೀಕಂ. ನಿರ್ವ್ಯಲೀಕ ನಿಷ್ಕಪಟತನದಿಂದ ಭಕ್ತಿ ಮಾಡ್ಬೇಕು. ನಿಷ್ಕಪಟತನ, ದೇವರ ಪಾದಗಳನ್ನ ಹಿಡಿತ ನಿಜ. ಹಿಡಿದವನು ಯಾಕೆ ಹಿಡಿತಾನ ದೇವರ ಪಾದ? ನಂಗೆ ಏನೋ ಕೊಡು ಅಂತ ಹಿಡಿದ್ರೆ ಉಪಯೋಗ ಇಲ್ಲ. ನಿರ್ವ್ಯಲೀಕಂ ಅಂದ್ರೆ ಯಾವುದೇ ಒಂದು ಫಲದ ಅಪೇಕ್ಷೆ ಇಲ್ಲದೆ, ನನ್ಗೆ ಇದು ಬೇಕು ಅದು ಬೇಕಂತಿಲ್ಲ, ಏನೋ ದೇವರ ಪಾದಗಳನ್ನು ಹಿಡಿಯೋದ್ರಿಂದ ನನಗ್ ಲಾಭ ಇದೆ ಅಂತ ಲಾಭದ ದೃಷ್ಟಿ ಇಲ್ಲದೇನೆ ಶುದ್ಧ ಮನಸ್ಸಿನಿಂದ ಯಾರು ಯಾವಾಗ್ಲೂ ಎಲ್ಲ ಭಾವದಿಂದ ಅಂತಃಕರಣದಿಂದ ಎಲ್ಲ ರೀತಿಯಿಂದ ತನ್ನನ್ನೇ ತಾನು ದೇವರ ಪಾದಗಳಿಗೆ ಅರ್ಪಣೆ ಮಾಡ್ಕೊಂಡಿರ್ತಾನಲ್ಲ, ಅಂತ ಭಕ್ತನ ಮೇಲೆ ಭಗವಂತ ದಯೆ ತೋರಿಸಿದಾಗ ಖಂಡಿತ ಅವನಿಗೆ ಅನುಗ್ರಹ ಆಗುತ್ತೆ, ಅವನ್ ಮೋಕ್ಷಕ್ಕೆ ಹೋಗ್ತಾನೆ.
ಅಲ್ಲ ಏನಾಗತ್ತೆ, ದೇವ್ರ ಏನಾದ್ರು ಅನುಗ್ರಹ ಮಾಡಿದ್ರೆ ಏನೇನಾಗತ್ತೆ ಅಂದ್ರೆ, ದೇವೈ ವಿದಂತ್ಯತಿ ತರಂತಿತ ದೇವಮಾಯ. ಆಗ ಈ ದೇವಮಾಯೆ ಏನಿದೆಯಲ್ಲ ಅಂದ್ರೆ ಜೀವರಿಗೆ ಎರಡು ಮಾಯಾಶಕ್ತಿ ಅದು ತಡೆ ಹಿಡಿತಾ ಇರುತ್ತೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗದೆ ಇರೋದಕ್ಕೆ. ಒಂದು ನಮ್ ಸುತ್ತಲೇ ಒಂದು ಶಕ್ತಿ ಇರತ್ತೆ ಮಾಯಾಶಕ್ತಿ, ಅದನ್ನ ನಾವು ದಾಟ್ಕೊಂಡು ಹೋಗ್ಬೇಕು. ಅದನ್ನ ದಾಟ್ಕೊಂಡು ಹೋಗೋದು ಅಂದ್ರೆ ಅದನ್ನ ನಾಶ ಪಡಿಸ್ಕೊಂಡೇ ಹೋಗೋದು. ಲಿಂಗ ದೇಹ ಅಂತ ಏನ್ ಹೇಳ್ತೀವಲ್ಲ ಅದನ್ನೇ. ಆ ಲಿಂಗ ದೇಹ ಅದು ಒಂದು ಆವರಕ ಶಕ್ತಿ, ಅದೊಂಥರ ಮುಚ್ಚಳ ತರ ಆಗ್ಬಿಡಿದೆ. ಅದನ್ನ ನಾವು ದಾಟ್ಕೊಂಡು ಹೋಗ್ಬೇಕು ಅನಿವಾರ್ಯ. ಜೀವರೆಲ್ಲ ದಾಟ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಮೋಕ್ಷ ಸಿಗಲ್ಲ. ಆದ್ರೆ ಇದನ್ನ ದಾಟ್ಕೊಂಡು ಹೋದ್ರು ದೇವ ಮಾಯೆ ಒಂದಿದೆ, ದೇವರ ಮಾಯಾಶಕ್ತಿ ಇದೆ. ಅಂದ್ರೆ ದೇವರ ಮಾಯೆ ಅಂದೇನು, ಇವತ್ತು ಇವನಿಗೆ ಮೋಕ್ಷ ಕೊಡ್ತೀನಿ ಅಂತ ಅವನಿಗೆ ಅನ್ನಿಸ್ಲಿಲ್ಲ ಅಂತ ಇಟ್ಕೊಳ್ಳಿ, ಅದೇ ಒಂದ್ ಮಾಯಾಶಕ್ತಿ. ನಿಮ್ಗೆ ಅಲ್ಲಿವರೆಗೂ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದೇ ಒಂದ್ ದೊಡ್ಡ ಪ್ರತಿಬಂಧಕ. ದೇವ್ರಿಗೆ ಅನ್ಸಿದ್ರೆ ಆ ದೇವ ಮಾಯೆ ಸ್ವಲ್ಪ ಹೋಗತ್ತೆ ಅಂತ ಅರ್ಥ. ಅದೇ ದೇವ ಮಾಯೆನ ತಿಳ್ಕೊಂಡ್ರೆ ಸಾಕಂತೆ, ಅದನ್ನ ದಾಟ್ಲಿಕ್ಕೆ ಜೀವನದಲ್ಲೂ ಆಗಲ್ಲ, ಯಾರ ಕೈಲೂ ಆಗಲ್ಲ. ಯಾಕಂದ್ರೆ ದೇವ ಮಾಯದೆ ದೇವರ ಶಕ್ತಿಯಿಂದ ದಾಟೋದೇನು, ದೇವರ ಇಚ್ಛೆಯನ್ನು ದಾಟ್ಲಿಕ್ಕೆ ಯಾರಿಗೂ ಆಗಲ್ಲ. ದೇವರು ತನ್ನ ಇಚ್ಛೆಯನ್ನ ಸ್ವಲ್ಪ ಸರಿಸ್ಕೊಬೇಕಂತೆ. ಆಯ್ತು ಇವನಿಗೆ ಇಲ್ಲಿವರೆಗೂ ಮೋಕ್ಷ ಸಿಕ್ಕಿರ್ಲಿಲ್ಲ, ನಾನು ಈ ಕಡೆ ಸ್ವಲ್ಪ ದೃಷ್ಟಿ ಹಾಕ್ತೀನಿ ಇವನ ಮೇಲೆ ಅಂತ ಸ್ವಲ್ಪ ಮನಸ್ಸನ್ನ ಮಾಡಿ ಆ ಕಡೆ ಆ ಭಕ್ತನ ಮೇಲೆ ದೃಷ್ಟಿಯನ್ನ ಹಾಕಿದ್ರೆ ಆಗ ಅವನಿಗಿದ್ದ ದೇವಮಾಯೆ ಅದು ಸ್ವಲ್ಪ ಪಕ್ಕಕ್ಕೆ ಹೋದಾಗ ಇವನು ಮುಂದಕ್ಕೆ ಮೋಕ್ಷಕ್ಕೆ ಹೋಗ್ಬೋದು ಅಂತ. ಹೀಗೆ ಎರಡು ಮಾಯೆಗಳನ್ನ ದಾಟಬೇಕು. ಅಷ್ಟೇ ಅಲ್ಲ, ಮುಖ್ಯ ದೇವರ ಬಗ್ಗೆ ಯಾರಿಗೆ ಈ ತರ ಶ್ರದ್ಧಾ ಭಾವನೆ ಭಕ್ತಿ ಬರ್ಲಿಕ್ಕೆ ಸಾಧ್ಯ? ಯಾವಾಗಲೂ ದೇವರ ಪಾದಗಳನ್ನೇ ಹಿಡಿದು ಯಾವಾಗಲೂ ಅಲ್ಲೇ ಮುಳುಗಿರ್ಬೇಕು, ನಿಷ್ಕಪಟವಾಗಿರ್ಬೇಕು, ಯಾವುದೇ ಫಲದ ಅಪೇಕ್ಷೆ ಇಲ್ಲದೇನೆ ಇರ್ಬೇಕು. ಇದೆಲ್ಲ ಯಾರಿಗ್ ಸಾಧ್ಯ ಅಂದ್ರೆ ದೇಹಾಭಿಮಾನ ಬಿಟ್ಟವ್ರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ವೈರಾಗ್ಯ ಇರ್ಬೇಕು. ನಮ್ಮ ದೇಹ ನಂದು ನಂದು ಅನ್ನೋ ಅಭಿಮಾನ ಇದೆಯಲ್ಲ, ಇದನ್ನ ಬಿಟ್ಟವ್ರಿಗೆ ಮಾತ್ರ. ದೇಹಾಭಿಮಾನಕ್ಕೆ ಬಂದಿದ್ದಾರೆ ಅಂದ್ರೆ ಹೆಂಡತಿ ಮಕ್ಕಳು ಬಂಧುಗಳು ಅವ್ರ ಮೇಲೆಲ್ಲ ಅಭಿಮಾನ ಬಿಟ್ಟಿರೋನು ಅಂತ ಅರ್ಥ. ಯಾಕಂದ್ರೆ ಅದೆಲ್ಲ ಬಿಟ್ಮೇಲೆ ದೇಹಾಭಿಮಾನಕ್ಕೆ ಬರೋದು ಇವರು. ಶಾಸ್ತ್ರದಲ್ಲಿ ಎಲ್ಲದರ ಬಗ್ಗೆ ಅಭಿಮಾನ ಬಿಟ್ಟು ಕೊನೆಗೆ ಎಲ್ರಿಗೂ ಯಾರ ಮೇಲೆ ತುಂಬಾ ಅಭಿಮಾನ, ನನ್ ದೇಹ ನಂದು ನಂದು ಅನ್ನೋ ಅಭಿಮಾನ ಇರುತ್ತಲ್ಲ, ಈ ದೇಹದ ಮೇಲೆ ಅಭಿಮಾನ ಯಾರು ಬಿಡ್ತಾರೋ ಆಗ ಇವೆಲ್ಲ ಸಾಧ್ಯ ಆಗುತ್ತೆ. ಆಗ ಯಾವುದೇ ಫಲದ ಅಪೇಕ್ಷೆ ಇರಲ್ಲ ಅವನ್ಗೆ, ದೇವರ ಪಾದಗಳನ್ನು ಹಿಡಿದು ಅಲ್ಲೇ ಇರ್ತಾನೆ, ಮುಳುಗಿರ್ತಾನೆ. ಅಂಥವನ್ಗೆ ದೇವರು ದಯೆ ತೋರಿಸ್ತಾನೆ, ಅನುಗ್ರಹ ಮಾಡ್ತಾನೆ. ಹಾಗಾದ್ರೆ ಅದನ್ನ ದೇಹಾಭಿಮಾನ ಇರಬಾರ್ದು ಅಂತ ಇಲ್ಲಿ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಆ ಕೊನೆಯ ವಾಕ್ಯ, ಇದು ಬಹಳ ಪ್ರಸಿದ್ಧ. ಬೇರೆ ಬೇರೆ ಮಾಧುರ ವಿಷ್ಣು ತೀರ್ಥರು ಕೂಡ ಉದಾಹರಿಸ್ತಾರೆ ಅಂತ ಪ್ರಸಿದ್ಧವಾದ ಪದ್ಯಗಳಿದು. ನೈಷಾ ಮಮಹಮಿತಿಧೀಶ್ವಸೃಗಾಲ ಭಕ್ಷೆ ಅಂತ. ಇದನ್ನ ನಾವು ಸಂಧ್ಯಾಧಿಕರಣ ಪಾಠದಲ್ಲೂ ಕೇಳಿದೀವಿ. ಈ ಭಾಗವತದ ಈ ಮಾತೇನಿದೆ ಇದನ್ನ ಕೃಷ್ಣೋಹಂ ಗೌರೋಹಂ ಅಂತ, ದೇಹ ಬೇರೆ ಆತ್ಮ ಬೇರೆ ಅಂತ. ಈಗ ನಾನು ಬೆಳ್ಳಗಿದ್ದೀನಿ, ನಾನು ಕಪ್ಪಗಿದ್ದೀನಿ ಅಂದ್ರೆ ಇದು ದೇಹದ ಧರ್ಮ ಹೊರತು ಜೀವನ ಧರ್ಮ ಕಪ್ಪು ಬಿಳುಪು ಅಲ್ಲ ಅಂತೆಲ್ಲ ಚರ್ಚೆ ಬಂದಿದೆ ನ್ಯಾಯಸುಧಾ ಪಾಠದಲ್ಲಿ. ಅಲ್ಲೆಲ್ಲ ನೀವು ಕೇಳಿದಿರಿ. ಆ ಪದ್ಯ ಏನಿತ್ತು ಅವತ್ತು ಹೇಳಿದ್ದೆ, ಅದು ಮುಂದ್ ಭಾಗವತಲ್ಲಿ ಬರುತ್ತೆ, ಆಗ ನೆನಪಿರ್ಬೇಕು ಅಂತ. ಈ ಮಾತೇನಿದೆಯಲ್ಲ, ನೈಷಾಂ ಮಮ ಹಮಿತಿಧಿ ಶ್ವಸೃಗಾಲ ಭಕ್ಷೆ ಅಂತೇನಿದೆ, ಈ ಮಾತು ಅಲ್ಲಿ ನ್ಯಾಯಸುಧಾದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಈ ತರ ಎಲ್ಲ ಮಾತುಗಳಿಗೆ ಉಪದೇಶಕ್ಕೆ ಏನ್ ಅರ್ಥ ಆಗದೆ, ಅರ್ಥನೇ ಇಲ್ಲ ಅಂತ ಅವಳಿ ಜವಳಿ ಮಕ್ಕಳು ಅಂತೆಲ್ಲ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಪೂರ್ವ ಪಕ್ಷದಲ್ಲಿ ಮಾತು ಬಂದಿದೆ, ಇದನ್ನ ತಗೊಂಡಿದ್ದಾರೆ ಅಲ್ಲಿ ಜಯತೀರ್ಥರು. ಈ ಮಾತಿಗೆ ಏನ್ ಅರ್ಥ? ನೈಷಾಂ ಮಮ ಅಹಮಿತಿ ಧೀಹಿ ಶ್ವಸೃಗಾಲ ಭಕ್ತೆ. ಈ ದೇಹ ಹಾಗೆ ಬಿತ್ತು ಅಂತ ಇಟ್ಕೊಳ್ಳಿ, ಜೀವ ಹೋದ ದೇಹದಿಂದ ಹೊರಗಡೆ, ದೇಹ ಬಿದ್ರೆ ನಾಯಿ ನರಿಗಳು ತಿನ್ನತ್ತಿ ದೇಹವನ್ನ ಅಷ್ಟೇ, ಅವುಗಳಿಗೆ ಆಹಾರ ಇದು. ಶ್ವ ಅಂದ್ರೆ ನಾಯಿ, ಶೃಗಾಲ ಅಂತಂದ್ರೆ ನರಿ ಅಂತ ಅರ್ಥ. ನಾಯಿ ನರಿಗ ಆಹಾರ ಆಗೋ ದೇಹ, ಇದ್ರ ಬಗ್ಗೆ ನಿನಗ್ಯಾಕೆ ಅಭಿಮಾನ? ಅಹಂ ನಾನು, ನಂದು ಎರಡೂ ಬೇಡ. ನಾನು ಶರೀರ ಅನ್ನೋದು ಬಿಡು, ನಂದು ಅನ್ನೋದು ಬಿಡು. ನಾನು ಅನ್ನೋ ಗರ್ವ ಬೇಡ, ನಂದು ಅನ್ನೋದು ಬೇಡ. ಯಾಕೆ ಕೊನೆಗೆ ಒಂದು ದಿವಸ ಪ್ರಾಣಿಗಳ ಆಹಾರ ಆಗತ್ತಂತೇನೆಲ್ಲ ಅಂತ ವೈರಾಗ್ಯ ಬರ್ಲಿಕ್ಕೆ ಉಪದೇಶ ಕೊಟ್ಟಿದ್ದಾರೆ. ಈ ಎಲ್ಲ ಉಪದೇಶ ಯಾಕೆ ಬೇಕು ಅಂತ ಅಲ್ಲಿ ಪ್ರಶ್ನೆ ಮಾಡ್ಕೊಳ್ತಾರೆ ನ್ಯಾಯಸುಧಾದಲ್ಲಿ. ಯಾಕೆ ಪ್ರಶ್ನೆ ಮಾಡ್ಕೊಳ್ತಾರೆ ಅಲ್ಲಿ ಅಂದ್ರೆ, ಈಗ ದೇಹವೇ ಆತ್ಮ, ಆತ್ಮವೇ ದೇಹ ಅಂದ್ರೆ ಇಲ್ಲೆಲ್ಲ ಉಪದೇಶ ಕೊಟ್ರು ಏನಂತ, ದೇಹ ಬೇರೆ ಆತ್ಮ ಬೇರೆ, ಯಾಕೆ ದೇಹಾಭಿಮಾನ ಬಿಟ್ಬಿಡಿ ಅಂತ ಉಪದೇಶ ಕೊಡ್ಬೇಕು. ಎಲ್ರಿಗೂ ಗೊತ್ತಿದೆಯಲ್ವಾ ಅಂತ ಇನ್ನೊಂದು ಪ್ರಶ್ನೆ ಮಾಡ್ಕೊಂತಾರಲ್ಲೇ. ಯಾಕಂದ್ರೆ ನಮಗೆ ನನ್ನ ದೇಹ ಅಂತ ನಾವು ಸ್ಪಷ್ಟ ಹೇಳ್ತೀವಲ್ಲ, ನಾನು ದೇಹ ಬೇರೆ ನಾನು ದೇಹ ಬೇರೆ ಅಲ್ಲ ಅಂತ ಎಲ್ರಿಗೂ ಅನುಭವ ಇರುತ್ತೆ. ಈ ತರ ಎಲ್ರೂ ಅನುಭವ ಇದ್ದವರಿಗೆ ಯಾಕೆ ಈ ತರ ಭಾಗವತದ ಉಪದೇಶ ಕೊಡ್ಬೇಕು, ದೇಹಾಭಿಮಾನ ಬಿಡಿ ಅಂತ ನಮಗ್ ಗೊತ್ತಿದೆಯಲ್ಲ, ದೇಹ ಬೇರೆ ಆತ್ಮ ಬೇರೆ ಅಂತ. ಅಂದ್ರೆ ಗೊತ್ತಿದ್ರು ಗೊತ್ತಿಲ್ಲದೆ ಇರೋರ್ ತರ ಇದೀವಿ ನಾವು ಅಂತ. ಅವಳಿ ಜವಳಿ ಮಕ್ಕಳಲ್ಲಿ ವ್ಯತ್ಯಾಸ ತಾಯಿಗ್ ಮಾತ್ರ ಗೊತ್ತಾಗತ್ತಂತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಅಂದ್ರೆ ಚಿಹ್ನೆನೇ ಇಲ್ಲ, ಚೂರು ಲಕ್ಷಣ ಇಲ್ಲ. ಇವನ್ ಬೇರೆ ಅಂತ ಹೇಳಲಿಕ್ಕೆ ಚೂರು ಚಿಹ್ನೆ ಇಲ್ಲ. ಆದ್ರೆ ತಾಯಿಗ್ ಮಾತ್ರ ಕೇಳಿದಾಗ ಇವನು ಅಂತ ಹೆಸರಿಟ್ಟು ಬೇರೆ ಬೇರೆ ಅಂತ ಗೊತ್ತಾಗತ್ತಂತೆ.
ತಾಯಿ ಹತ್ರ ಕೇಳ್ತಾರಂತೆ, ನಿನಗ್ ಹೆಂಗ್ ಗೊತ್ತಾಯ್ತು, ನಮಗ್ ಗೊತ್ತಾಗ್ಲಿಲ್ಲ ಅಂತ. ಅದೇ ತಾಯಿಗೆ ಹೇಳ್ತಾರಂತೆ, ಅದೇನೋ ನನಗ್ ಅನ್ಸತ್ತೆ, ನನಗ್ ಗೊತ್ತಾಗತ್ತೆ ಅಷ್ಟೇ, ಅದ್ ಹೇಳಿಕ್ ಬರಲ್ಲ ಅಂತ. ಹಾಗೆ ದೇಹ ಮತ್ತೆ ಜೀವ ಇಬ್ರು ಕೂಡ ಒಂದೇ ಅಂತ ಆಗಿದ್ರು ಬೇರೆ ಬೇರೆ ತೋರಿಸಿ ಹೇಳಿ ಅದ್ ಆಗಲ್ಲ, ನಮಗ್ ಗೊತ್ತಾಗಲ್ಲ ಹೇಳಲಿಕ್ಕೆ. ನಿಮಗ್ ಯಾವತ್ತು ದೇಹ ಬೇರೆ ಆತ್ಮ ಬೇರೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರುತ್ತೋ ಹೀಗೆ ಅಂತ, ಅವತ್ತು ನಮಗೆ ದೇಹಾತ್ಮ ಭೇದ ಜ್ಞಾನ ಇದೆ ಅಂತ ಅರ್ಥ. ಅದರಿಂದ ಪ್ರತಿಯೊಬ್ಬ ಜೀವರಿಗೆ ಜ್ಞಾನವೇ ಇಲ್ಲ ಅಂತಿಲ್ಲ, ದೇಹ ಬೇರೆ ಆತ್ಮ ಬೇರೆ ಅಂತ ಎಲ್ರಿಗೂ ಗೊತ್ತಿದೆ. ಎಲ್ಲ ಪಾಮರಿಂದ ಹಿಡಿದು ಪಂಡಿತನ್ವರೆಗೆ ಎಲ್ರಿಗೂ ಗೊತ್ತಿರತ್ತೆ ಅಂತ ಅಲ್ಲಿ ಜಯತೀರ್ಥರು ಉಲ್ಲೇಖ ಮಾಡ್ತಾರೆ. ಎಲ್ರಿಗೂ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ತರ ಹೇಳಲಿಕ್ ಬರಲ್ಲ ಅಂತ ಅರ್ಥ. ಅದರಿಂದ ಅದು ಗೊತ್ತಿರ್ಲಲ್ಲ ಅಂತಾನೆ ಅರ್ಥ. ಹೇಳಲಿಕ್ ಬರಲ್ಲ ಅಂದ್ಮೇಲೆ ಅದು ಗೊತ್ತೇ ಇಲ್ಲ ಸರಿಗೆ ಅಂತ ಅರ್ಥ ಅಂತ ಇಷ್ಟು ಅಲ್ಲಿ ಬಂತು. ಅಂತೂ ಈ ದೇಹಾಭಿಮಾನವನ್ನ ಬಿಟ್ಟವ್ರಿಗೆ ಭಗವಂತ ತಾನು ದಯೆಯನ್ನ ತೋರಿಸ್ತಾನೆ. ಯಾಕೆಂದ್ರೆ ಅವರು ನಿಷ್ಕಪಟ ಭಕ್ತಿಯನ್ನ ತೋರಿಸ್ತಾರೆ. ಆಗ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅವರವರಿಗೆ ಅನುಗ್ರಹವನ್ನ ಮಾಡ್ತಾನೆ ಅಂತ ಇಷ್ಟು ವಿಷಯ ಇಲ್ಲಿ ಬಂತು. ಇದೇ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ, ದೇವಮಾಯೆಯನ್ನ ತಿಳಿಬೇಕು, ಸಂಸಾರವನ್ನ ದಾಟ್ಬೇಕು ಅಂತ. ಬೇರೆ ಬೇರೆ ಅರ್ಥ. ದೇವಮಾಯೆಯನ್ನು ದಾಟೋದು ಅಂತ ಎಂದಿಗೂ ಅರ್ಥ ಮಾಡ್ಬಾರ್ದು, ಅದು ತಪ್ಪು ಅಂತ. ಯಾಕೆ ದೇವಮಾಯೆಯನ್ನು ದಾಟ್ಲಿಕ್ಕೆ ದೇವ್ರಿಗೆ ಮಾತ್ರ ಸಾಧ್ಯ, ಅದು ಲಕ್ಷ್ಮಿಗೂ ಸಾಧ್ಯ ಇಲ್ಲ. ಆದ್ರಿಂದ ಸಂಸಾರ ಮತಿತರಂತಿ ದೇವಮಾಯಾಂ ವಿದಂತಿ, ಇಷ್ಟೇ ಅಂತ ಇಲ್ಲಿ ಮಧ್ವಾಚಾರ್ಯರು ಸುಂದರವಾಗಿ ಅದರ ಅರ್ಥವನ್ನು ಬಿಡಿಸಿದ್ದಾರೆ. ಅದರಿಂದ ಶಬ್ದಕ್ಕೆ ಎಲ್ಲಿ ಸಂಬಂಧ ಅದೊಂದು ಸ್ಪಷ್ಟ ತಿಳಿಸ್ಬೇಕು. ಇನ್ನು ಅಷ್ಟೇ ಅಲ್ಲ, ಇದೊಂದು ವಿಷಯ ಹೇಳ್ತಾರೆ ಇಲ್ಲಿ. ಈಗ ಅನಂತಹ ಅಂತ ಒಂದು ಶಬ್ದ ಹಾಕಿದ್ರು ಈ ಭಾಗವತದ ಪದ್ಯದಲ್ಲಿ. ಅದಕ್ಕೆ ಯಾದುಪತ್ಯ ಟಿಪ್ಪಣಿಯಲ್ಲಿ ಹೇಳ್ತಾರೆ, ಅಘಟಿತ ಘಟನಾ ಶಕ್ತಿ ಇದೆ ಭಗವಂತರಲ್ಲಿ. ಅಘಟಿತ ಘಟಕ, ಏನ್ ಜಗತ್ನಲ್ಲಿ ಆಗ್ಬಾರ್ದು ಅಂತ ಅನ್ಕೊಂಡಿದ್ರೆ ಅದನ್ನ ಮಾಡಿಸ್ತಾನ, ಅಷ್ಟು ಶಕ್ತಿ ಇದೆ. ಅಂದ್ಕೊಂಡೇ ಇರಲ್ಲ, ಸಾಧ್ಯನೇ ಇಲ್ಲ ಇದಾಗ್ಲಿಕ್ಕೆ ಅಂದ್ರೆ ಅದು ಸಾಧ್ಯ ಅಂತ ಮಾಡಿಸ್ತಾನೆ, ಅದೇ ಅವನ ಶಕ್ತಿ. ಅದನ್ನ ಅಘಟಿತ ಘಟಕ ಶಕ್ತಿ ಅಂತ ಕರೀತಾರೆ. ಅಂದ್ರೆ ಅವನ ಸ್ವಭಾವ ಏನು, ಯಾರಿಗೂ ಕಾಣಿಸ್ತಾ ಇರೋದೇ ನಿಜವಾಗ ಅವನ ಸ್ವಭಾವ. ಆದ್ರೆ ಭಕ್ತರ ಮೇಲೆ ಪ್ರೀತಿ, ತಾನು ಬಂದು ಅವನ ರೂಪ ತೋರಿಸ್ಕೊಳ್ಳೋದಷ್ಟೇ ಹೊರತು ನಾವು ಕಣ್ಣು ಹಿಡಿತೀವಿ ಅಂತ ಹೋದ್ರೆ ಭಗವಂತ ಖಂಡಿತ ಸಿಗಲ್ಲ. ಯಾಕೆ ಅವನ ಸ್ವಭಾವ ಅವ್ಯಕ್ತ ಸ್ವಭಾವ, ಅವನೇ ತಾನೇ ವ್ಯಕ್ತನಾಗ್ಬೇಕಷ್ಟೇ, ತಾನೇ ತೋರಿಸ್ಕೊಳ್ಬೇಕು ಒಬ್ಬ ಭಕ್ತನಿಗೆ ಅಂತ. ಇದನ್ನ ಅನಂತಹ ಅನ್ನೋ ಶಬ್ದದಿಂದ ಇದು ಸೂಚನೆ ಮಾಡಿದ್ದಾರೆ. ಯಾಕೆ ಅಖಂಡಿತ ಘಟಕ ಶಕ್ತಿಯ ಒಂದು ಏನ್ ಬೇಕಾದ್ರೂ ಮಾಡ್ತಾನೆ ದೇವರು ಅಂತ. ಇಷ್ಟು ಅಷ್ಟೇ ಅಲ್ಲ, ಇಲ್ಲಿ ಸಂಸಾರಕ್ಕೆ ಕಾರಣವಾದ ಮಾಯಾಶಕ್ತಿ ಬಂದಿದೆ, ಅದನ್ನ ದಾಟಬೇಕು ಅಂತ ಬಂತು. ಅದ್ ಹೇಗೆ ಅಂದ್ರೆ ಶೈವಲಿ ಅಂತ ಹೇಳ್ತಾರೆ. ಶೈವಲಿ ಅಂತ ಅದಕ್ಕೆ ಹೆಸರು ಅಂತ. ಇದೇನಂದ್ರೆ ಪಾಚಿ ಅಂತ ನಮ್ಗೆ ಕೇಳ್ತೀವಿ. ಶೈವಲ ಅಂದ್ರೆ ಪಾಚಿ ಅಂತ ಅರ್ಥ ಇದೆ. ಈ ಪಾಚಿ ಏನಿದೆ ಪಾಚಿ ತರ, ಪಾಚಿ ಅದನ್ನ ಸರಿಸ್ಬೇಕು, ಅದೆಲ್ಲ ಹೋಗಿಸ್ಬೇಕು, ಆಮೇಲೆ ಅದನ್ನ ದಾಟ್ಕೊಂಡು ನಾವು ನೀರನ್ನು ದಾಟ್ಕೊಂಡು ಹೋಗ್ಬೇಕು ಸ್ವಚ್ಛವಾದ ನೀರಿನಲ್ಲಿ. ಅದೆಲ್ಲ ಪಾಚಿ ಸೇರ್ಕೊಂಡಿದೆ, ಪಾಚಿನೆಲ್ಲ ಕ್ಲೀನ್ ಮಾಡಿ ನಂತರ ಆ ನೀರ್ ಹತ್ರ ಹೋಗ್ಬೇಕು. ಹಾಗೆ ಇಲ್ಲಿ ಒಳ್ಳೆ ಇದಕ್ ದಾರಿಗೆ ಹೋಗ್ಬೇಕು ಅಂದ್ರೆ ಪಾಚಿ ರೀತಿಯಲ್ಲಿ ಇದೆಲ್ಲ ತುಂಬ್ಕೊಂಡ್ಬಿಟ್ಟಿದೆಯಂತೆ ನಮ್ಮ ಇದಕ್ಕೆ ಜೀವನಿಗೆ. ಆ ಜೀವನಿಗೆ ಪಾಚಿ ರೀತಿ ಇರೋ ಇದನ್ನೆಲ್ಲ ಆ ಕಡೆ ಹಾಕಿದ್ರೆ ಆಗ ದೇವರ ಅನುಗ್ರಹ ಆಗತ್ತೆ, ಮಾಯೆನ ದಾಟ್ಬೋದು ಅಂತ ಇಷ್ಟು ವಿಷಯ ಬಂತು. ಇನ್ನು ಮುಂದಕ್ಕೆ ಭಗವಂತನ ಅನುಗ್ರಹದಿಂದ ಭಗವಂತನ ಮಹಿಮೆಯನ್ನ ತಿಳಿದವ್ರು ಯಾರಿದ್ರೆ ದಯವಿಟ್ಟು ತಿಳಿಸಿ ಅಂದಾಗ ಬ್ರಹ್ಮದೇವರು ಒಂದೊಂದೇ ಹೆಸರನ್ನ ಹೇಳ್ತಾ ಹೋಗ್ತಾರೆ. ಇಂಥಿಂಥವ್ರು ಭಗವಂತನ ಅನುಗ್ರಹ ಆಗಿ ಭಗವಂತನ ಮಹಿಮೆಯನ್ನ ತಿಳ್ಕೊಂಡಿರೋ ಜ್ಞಾನಿಗಳು ಅಂತ. ಹಾಗಾದ್ರೆ ಚತುರ್ಮುಖ ಬ್ರಹ್ಮದೇವರ ಬಾಯಿಂದ ಆ ಜ್ಞಾನಿಗಳ ಹೆಸರು ಬಂತಲ್ಲ, ಹಾಗಾದ್ರೆ ಯಾವ ಜ್ಞಾನಿಗಳು, ಯಾರ ಬಗ್ಗೆ ಚತುರ್ಮುಖ ಬ್ರಹ್ಮದೇವರು ಇಂಥವ್ರಿಗೆ ದೇವರ ಅನುಗ್ರಹ ಆಗಿದೆ, ಇಂಥವ್ರು ದೇವರ ಮಹಿಮೆಯನ್ನು ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಅಂತ ಜ್ಞಾನಿಗಳು ಯಾರು ಅನ್ನೋದನ್ನ ಮುಂದೆ ನೋಡೋಣ. ನಾಳೆ ದಿವಸ ಪಾಠ ಇದೆ, ನಾಳೆ ನನ್ನ ಅಧ್ಯಯನ ಇಲ್ಲ, ಅದು ನಾಳೆ ದಿವಸ ಭಾಗವತ ಪಾಠ ಇದೆ ಅಂತ ತಿಳಿಸ್ತಾ ಈ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಅಧ್ಯಯನ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರಗಳು. ನಮಸ್ಕಾರ ಗುರುಗಳೇ.